ಬಡವರ ರಾಜ್ಕುಮಾರ ನಾನು ಮೈಸೂರಿನ ಗಂಗೂಬಾಯಿ ಯೂನಿವರ್ಸಿಟಿಗೆ ಮಾಡಿರೋಂಥ ಡಿಲಿಟ್ ಥೀಸಿಸ್ಸು. ಅದು ಈಗಾಗಲೇ ಒಂದು ತಿಂಗಳಿಂದ ಬಿಡುಗಡೆ ಆಯಿತು. ಹಳ್ಳಿಗಾಡಿನ ನಮ್ಮ ಭಾಗದಲ್ಲಿ ರಾಜೇಂದ್ರ ಕೋಟೆ ಬಳಿಯ ಕಾಕೋಳ ಗ್ರಾಮದಲ್ಲಿ. ಸೊ ಅದು ಒಂದು ತಿಂಗಳಲ್ಲೇ ಈಗಾಗಲೇ ಸೋಲ್ಡ್ ಔಟ್ ಆಗಿ ತಿಂಗಳೆಲ್ಲ ಮುಗಿದು ಈಗ ಮುದ್ರಕರು ಪ್ರಕಾಶಕರು ಇನ್ನೊಂದು ಇದನ್ನು ಎಡಿಷನನ್ನು ಪ್ರಕಟ ಮಾಡಿದ್ದಾರೆ. ಸೊ ಈ ಪ್ರಕಟವಾಗಿರೋ ಕೃತಿ ಇವತ್ತು ಇಲ್ಲಿ ಬಿಡುಗಡೆ ಆಯಿತು. ರಾಜ್ಕುಮಾರು ಈ ನಾಡಿನ ಎಲ್ಲ ವರ್ಗದ ಶೂದ್ರರು, ದಲಿತರು, ಹಿಂದುಳಿದವರು, ಕುಶಲಕರ್ಮಿಗಳು ಎಲ್ಲನೂ ದುಡಿಯುವ ಜನರನ್ನು ಒಳಗೊಂಡಂಥ ಒಬ್ಬ ದೊಡ್ಡ ಐಕನ್ನು, ಕರ್ನಾಟಕದ ಅಸ್ಮಿತೆಯವರು. ಸೊ ಹಾಗಾಗಿ ಅವರನ್ನು ಕುರಿತು ಅಧ್ಯಯನ ಮಾಡೋದು ನನಗೆ ನಿಜಕ್ಕೂ ಒಂದು ಭಾಳ ಮುಖ್ಯವಾದ ಸಂಗತಿ ಅಂತ ಭಾಳ ಹಿಂದಿನಿಂದ ಅದು ಕಾಡಿತ್ತು. ಏನಕ್ಕೆ ಅಂದರೆ ನಾನು ಕೂಡ ಅದೇ ಬಡತನವನ್ನು ಫೇಸ್ ಮಾಡ್ಕೊಂಡು ಬಂದಿದ್ದರಿಂದ ಬಡವರ ಸ್ವಾಭಿಮಾನವನ್ನು, ದುಡಿಯುವ ಜನರ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿದಂಥ ಒಬ್ಬ ದೊಡ್ಡ ಕನ್ನಡದ ಅಸ್ಮಿತೆ ಡಾಕ್ಟರ್ ರಾಜ್ಕುಮಾರ್ ಇವತ್ತು ಬಿಡುಗಡೆ ಆಯಿತು. ಇವತ್ತು ಆ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಬಿಳಿಮಲೆ ಅವರು, ದುನಿಯಾ ವಿಜಯ್ ಅವರು, ವಿನಯ್ ರಾಜ್ಕುಮಾರ್ ಅವರು, ಪ್ರೊಫೆಸರ್ ಆರ್ ಸುನಂದಮ್ಮ ಅವರು, ಮಾವಳ್ಳಿ ಶಂಕರ್ ಅವರು, ಹಾಗೆಯೇ ಇವರೆಲ್ಲರೂ ಬಂದು ಭಾಗವಹಿಸಿ ಭಾಳ ಚಹಾರ ರಘುನಾಥ್ ಅವರು ಎಲ್ಲರೂ ಬಂದು ಭಾಗವಹಿಸಿ ವೃತ್ತಿಪೂರ್ವ ಚಹಾರ ರಘುನಾಥ್ ಮಾತಾಡೋದು ಇದು ನನಗೆ ಒಂದು ರೀತಿ ಸಂತೋಷವನ್ನು ತಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಮ್ಮಿಂಗ್ ಜನ್ರೇಷನ್ಗೆ ಏನಾದರೂ ಸ್ಪೆಷಲ್ ಆಗಿದೆ ಸರ್ ಅವಾರ್ಡ್? ಅದೇ ನಾನು ಒಳ್ಳೆಯ ಸ್ನೇಹಿತರು. ಅವ್ರು ಬರೆದಿರುವಂಥ ಈ ಪುಸ್ತಕ ಎಲ್ಲರಿಗೂ ಮುಖ್ಯವಾಗಿ ಬಡವರ ರಾಜಕುಮಾರ ಅನ್ನೋ ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ನಾನು ತುಂಬ ಭಾಗ್ಯವಂತ, ತುಂಬ ಖುಷಿ.